ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಗುರುವಾರ, ನವರಾತ್ರಿಯ ಮೊದಲನೇ ದಿನ. ಗುರುವಾರದ ವಿಡಿಯೋನ ಗುರುವಾರನೇ ಹಾಕ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ದಿನ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಹಾಗೆಯೇ ಬಾಗಿಲು ತೊಳೆದು ರಂಗೋಲಿ ಕೂಡ ಹಾಕಬೇಕಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೆ. ನಿನ್ನೆ ಕೂಡ ನಮ್ಮ ಮನೆಯಲ್ಲಿ ಹಬ್ಬ ಇತ್ತು, ಪಿತೃಪಕ್ಷದ ಹಬ್ಬ. ಅದನ್ನು ಕೂಡ ಮುಗಿಸ್ಕೊಂಡು ಇವತ್ತು ಬೇಗನೆ ದಿನಾನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಕೂಡ ನವರಾತ್ರಿ ಹಬ್ಬನ ಮಾಡ್ತೀನಿ. ಸೊ ಹಾಗಾಗಿ ಬೆಳಿಗ್ಗೆನೇ ಬೇಗ ದಿನ ಸ್ಟಾರ್ಟ್ ಆಯಿತು. ಇವಾಗ ಬಾಗಿಲು ತೊಳೆದು ರಂಗೋಲಿನ ಹಾಕ್ಕೊಳ್ಳೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೋತೀನಿ. ಅಂದರೆ ಇವಾಗ ರಂಗೋಲಿ ಹಾಕೋದಿಲ್ಲ, ನೀಟಾಗಿ ಬಾಗಿಲನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ನಿನ್ನೆ ಪಿತೃಪಕ್ಷದ ಹಬ್ಬ ಇತ್ತಲ್ವಾ, ಅವತ್ತಿನ ದಿನ ನಾವು ರಂಗೋಲಿ ಎಲ್ಲ ಹಾಕೋದಿಲ್ಲ. ಇನ್ನು ಹೊಸ್ಲಿಗೂ ಕೂಡ ವಿಭೂತಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನ ಮಾಡಿರೋದಿಲ್ಲ. ಬರೀ ನಾರ್ಮಲ್ ಅರಿಶಿನ ಕುಂಕುಮ ಹೂನ ಇಟ್ಟು ಪೂಜೆ ಮಾಡಿರ್ತೀವಿ ಅಷ್ಟೇ. ಇನ್ನು ರಂಗೋಲಿ ಎಲ್ಲ ಸ್ವಲ್ಪನೂ ಕೂಡ ಹಾಕೇ ಇರೋದಿಲ್ಲ. ತುಳಸಿ ಕಟ್ಟೆಗೂ ಕೂಡ ರಂಗೋಲಿನ ಹಾಕಿರೋದಿಲ್ಲ. ಇನ್ನು ನಿನ್ನೆ ಹಬ್ಬ ಇತ್ತಲ್ವ ಅಂತ ಮೊನ್ನೆ ತುಂಬ ನೀಟಾಗಿ ಡೀಪಾಗಿಯೇ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಇವತ್ತು ಸ್ವಲ್ಪ ರ್ಯಾಂಡಮ್ ಆಗಿ ಈ ಥರ ಸ್ವಲ್ಪ ಮೆಟ್ಲುಗಳು ಮತ್ತು ಬಾಗಿಲು ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ. ಇನ್ನು ಇವತ್ತು ನಾನು ಯಾವ ರೀತಿ ನವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಎಂಡ್ ಆಫ್ ದಿ ಡೇ ಭಕ್ತಿ ಮಾತ್ರ ಮುಖ್ಯ ಆಗುತ್ತೆ. ನಾವು ಕಳಸ ಕೂರಿಸ್ತೀವೋ, ಇಲ್ಲ ಅಖಂಡ ದೀಪ ಬೆಳಗ್ತೀವೋ, ಇಲ್ಲ ಅಂದರೆ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೀವೋ, ಇಲ್ಲ ವಿಗ್ರಹ ಇಟ್ಟು ಪೂಜೆ ಮಾಡ್ತೀವೋ, ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಏನೇ ಮಾಡಿದ್ರೂ ಅದು ದೇವ್ರ ಸಮಾನನೇ ಅಂತ ನನ್ನ ಅನಿಸಿಕೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಮಾಡೋದು ಇಲ್ಲ, ನಾರ್ಮಲಾಗಿ ಪೂಜೆ ಮಾಡ್ತಾರೆ. ಅದು ಕೂಡ ನವರಾತ್ರಿ ಹಬ್ಬ ಸೆಲೆಬ್ರೇಟ್ ಮಾಡ್ದಂಗೆ. ಇನ್ನು ಸೀರೆ ಬಣ್ಣ ಬಟ್ಟೆಗಳ ವಿಚಾರಕ್ಕೆ ಬಂದ್ರೂ ಅಷ್ಟೇ, ಇದೇ ಬಣ್ಣದ ಬಟ್ಟೆ ಹಾಕ್ಕೋಬೇಕು, ಆವಾಗಲೇ ದೇವ್ರು ನಮ್ಗೆ ಒಳ್ಳೇದು ಮಾಡೋದು, ಆ ಥರ ಏನೂ ಇರೋದಿಲ್ಲ. ಸುಮ್ಮನೆ ನಮ್ಮ ಹತ್ರ ಇರುತ್ತಲ್ವ ಕಲರ್ಸ್ ಎಲ್ಲ, ಇವಾಗಿನ ಟ್ರೆಂಡ್ಗೆ ತಕ್ಕಂತೆ ಸುಮ್ಮನೆ ನಾವು ಕೂಡ ಇವತ್ತು ಏನು ಕಲರ್ ಇರುತ್ತೋ ಅದನ್ನು ಹಾಕಿ ಸೆಲೆಬ್ರೇಟ್ ಮಾಡೋದು. ಎಂಡ್ ಆಫ್ ದಿ ಡೇ ನಮ್ಮ ಖುಷಿ, ಇನ್ನು ಭಕ್ತಿ ಮಾತ್ರ ಮುಖ್ಯ ಆಗಿರುತ್ತೆ. ನಮಗೆ ಏನೇನು ಅನುಕೂಲ ಇರುತ್ತೋ ಅದನ್ನು ನಾವು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗೋದು. ಇನ್ನು ನಿನ್ನೆ ಪೂಜೆ ಮಾಡಿರೋವಂಥದ್ದು ಇದು ಅಮಾವಾಸ್ಯೆ ಪೂಜೆ. ಇನ್ನು ಇವತ್ತು ಕೂಡ ಪೂಜೆ ಮಾಡಬೇಕಾಗಿತ್ತು ಅಂತ ನಿನ್ನೆ ಸಿಂಪಲ್ಲಾಗಿಯೇ ಪೂಜೆನ ಮಾಡ್ಕೊಂಡಿದ್ವಿ. ಇನ್ನು ಪಿತೃಪಕ್ಷ ಮಾಡಿದಾಗ ನಾವು ದೇವ್ರ ಮನೇಲೆಲ್ಲ ಎಡೆ ಇಡೋದಿಲ್ಲ. ಕೆಲವರು ದೇವ್ರ ಮನೆಯಲ್ಲಿ ಇಟ್ಟಿರ್ತಾರೆ, ನಾವು ಹಾಲ್ನಲ್ಲೇ ಇಡೋದು. ಅದನ್ನು ಕೂಡ ನಿನ್ನೆನೇ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಿಗ್ಗೆನೂ ಕೂಡ ಒಂದು ಸಾರಿ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೆ. ಇನ್ನು ದೇವ್ರ ಮನೇನ ಇವತ್ತು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವತ್ತು ಪೂಜೆ ಮಾಡ್ಕೊಳ್ಳೋದಕ್ಕೂ ಕೂಡ ಪೂಜೆ ಸಾಮಾನು ಬೇಕಾಗಿತ್ತು ಅಲ್ವಾ, ಅದಕ್ಕೋಸ್ಕರ ನಿನ್ನೆ ಹಿತ್ತಾಳೆ ಸಾಮಾನು ಏನಿತ್ತು ಅದನ್ನೆಲ್ಲ ಇಟ್ಕೊಂಡು ಪೂಜೆನ ಮಾಡಿದ್ದೆ. ಇವತ್ತು ನೀಟಾಗಿ ಅದನ್ನೆಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು, ಅಂದರೆ ಕ್ಲೀನ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ, ತಕ್ಷಣಕ್ಕೆ ಅದನ್ನೇ ನೀಟಾಗಿ ತೊಳೆದು ಬಳಸ್ಕೊಳ್ಳೋ ಅಗತ್ಯ ಇರೋದಿಲ್ಲ ಅಂತ. ಇನ್ನು ಬೇರೆ ಪೂಜೆ ಐಟಮ್ಸ್ಗಳಿರುತ್ತಲ್ವ ಅದನ್ನು ಬಳಸ್ಕೊಂಡು ಮಾಡ್ಕೋಬೋದು. ಅದಕ್ಕೋಸ್ಕರ ಇದನ್ನು ಏನು ಕ್ಲೀನ್ ಮಾಡ್ಕೋತಾ ಇಲ್ಲ. ಬರೀ ಅಲ್ಲಿರೋದನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡು ಮತ್ತು ಬಟ್ಟೆಯಿಂದ ಒರೆಸ್ಕೊಂಡು ಇನ್ನು ಬೇರೆ ಪೂಜೆ ಐಟಮ್ಸ್ಗಳಿರುತ್ತಲ್ವ ಅದನ್ನು ಬಳಸ್ಕೊಂಡು ಇವತ್ತು ಪೂಜೆನ ಮಾಡ್ತಾ ಇದ್ದೀನಿ.
ಇವಾಗ ಒಂದು ಅಷ್ಟದಳ ರಂಗೋಲಿ ಹಾಕಿದ್ದೀನಿ, ಅಂದರೆ ಅಕ್ಕಿ ಹಿಟ್ಟಲ್ಲಿ ಹಾಕಿರುವಂಥದ್ದು. ಅದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಟು 5 ಮುಷ್ಟಿಯಷ್ಟು ಅಕ್ಕಿನ ಹಾಕ್ಕೋತೀನಿ. ಅದಾದ ನಂತರ ಕಳಸನ ಅದ್ರ ಮೇಲೆ ಇಡೋದು. ಹಾಗೆಯೇ ಕಳಸಕ್ಕೂ ಕೂಡ ಕೆಲವೊಂದಷ್ಟು ಪದಾರ್ಥಗಳನ್ನ ಹಾಕ್ತೀನಿ, ಅದೇನು ಅಂತ ನೋಡ್ಕೊಳ್ಳಿ. ನಾರ್ಮಲ್ ಆಗಿ ಕಳಸಕ್ಕೆ ಏನು ಮಾಡ್ತೀವಲ್ವ ಅದೇ ಪಾತ್ರೆಗೆ ನೀರನ್ನು ಹಾಕಿ ಇಟ್ಕೊಳ್ಳೋದು. ಅದಕ್ಕೆ ಬೆಳ್ಳಿ ಕಾಯಿನ್ ಅಥವಾ ಯಾವುದಾದ್ರೂ ಒಂದು ನಾಣ್ಯನ ಹಾಕಿ ಸ್ವಲ್ಪ ಅಕ್ಷತೆ, ಅದ್ರ ಜೊತೆ ಸ್ವಲ್ಪ ಅರಿಶಿಣ, ಹಾಗೆ ಸ್ವಲ್ಪ ಕುಂಕುಮ, ಹಾಗೆ ಒಂದು ಸುಗಂಧ ದ್ರವ್ಯ ಹಾಕೋಬೋದು. ಅಂದರೆ ಸುಗಂಧ ಬೀರುವಂತಹ ಯಾವುದಾದ್ರೂ ಒಂದು ಪದಾರ್ಥನ ಸೇರಿಸ್ಕೊಳ್ಳೋದು. ನಾನಿಲ್ಲಿ ಜವಾದು ಪೌಡರ್ನ ಹಾಕ್ಕೋತಾ ಇದ್ದೀನಿ. ಕೆಲವರು ಲವಂಗ, ಏಲಕ್ಕಿ ಇದನ್ನು ಕೂಡ ಹಾಕ್ಕೋತಾರೆ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಸುಗಂಧ ಬೀರುವಂಥ ಪದಾರ್ಥನ ಸೇರಿಸ್ಕೋಬೇಕು. ಹಾಗೆಯೇ ಇಲ್ಲಿ 5 ಎಲೆನ ಇಟ್ಕೋತಾ ಇದ್ದೀನಿ, ವೀಳ್ಯದೆಲೆ 5 ಎಲೆನ ಇಟ್ಟು ಅದಾದ ನಂತರ ಪೂರ್ಣ ಫಲ ಅಂದರೆ ತೆಂಗಿನಕಾಯಿನ ಇಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು. ಇದಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಇವಾಗಲೇ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೋತೀನಿ. ಸಿಂಪಲಾಗಿ ಸ್ವೀಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಕೇಸರಿ ಬಾತ್ನ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷದಲ್ಲಿ ರೆಡಿ ಆಗೋವಂಥದ್ದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇಲ್ಲ ನೋಡಿ, ಸೊ ಹಾಗಾಗಿ ಒಂದು 5 ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ. ಒಂದು ಬಾಣಲಿಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಒಂದು 4ರಿಂದ 5 ಸ್ಪೂನಷ್ಟು ರವೆನ ಹಾಕಿ ಅದ್ರ ಜೊತೆ ದ್ರಾಕ್ಷಿ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ನೀರು, ಈ ಹಂತದಲ್ಲೇ ಸ್ವಲ್ಪ ಫುಡ್ ಕಲರ್ನೂ ಕೂಡ ಸೇರಿಸ್ಕೋತೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಸಕ್ಕರೆ, ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀನಿ. ಇದು ನಾರ್ಮಲ್ ಆಗಿ ಕೇಸರಿ ಬಾತ್ನ ಮಾಡ್ತೀವಿ ಅಲ್ವಾ, ಸ್ಟೆಪ್ ಬೈ ಸ್ಟೆಪ್ ಈ ಪದಾರ್ಥ ಆದಮೇಲೆ ಇದೇ ಪದಾರ್ಥ ಹಾಕ್ಕೋಬೇಕು ಅಂತ ಆ ಥರ ಏನೂ ಮಾಡ್ತಾ ಇಲ್ಲ. ದೇವರ ನೈವೇದ್ಯಕ್ಕೆ ಹೆಂಗೆ ಮಾಡಿದ್ರೂ ಕೂಡ ಚೆನ್ನಾಗಿ ಆಗಿಬಿಡತ್ತೆ ಅದು ಅಂತ ಒಂದು 5 ನಿಮಿಷದಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಜಸ್ಟ್ 1 ಕಪ್ ಆಗೋಷ್ಟು ದೇವ್ರ ನೈವೇದ್ಯಕ್ಕೆ ಮಾತ್ರ ಮಾಡ್ಕೊಂಡಿದ್ದೆ. ಇವಾಗ ಒಂದು ಬೌಲ್ಗೆ ಹಾಕಿ ದೇವರ ನೈವೇದ್ಯಕ್ಕೆ ಇಟ್ಟು ಇವಾಗ ಪೂಜೆ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆಯೇ ನೀವೇನಾದ್ರೂ ಸಂಕಲ್ಪ ಮಾಡ್ಕೋತಾ ಇದ್ದರೆ ಸಂಕಲ್ಪ ಕೂಡ ಮಾಡ್ಕೋಬೋದು. ಸಂಕಲ್ಪನೂ ಅಷ್ಟೇ, ಒಬ್ಬೊಬ್ಬರು ಹೂನ ಇಟ್ಕೊಂಡು ಸಂಕಲ್ಪನ ಮಾಡ್ಕೋತಾರೆ, ಇನ್ನು ಕುಂಕುಮ ಇಟ್ಕೊಂಡು ಸಂಕಲ್ಪನ ಮಾಡ್ಕೋತಾರೆ. ಇವತ್ತು ನಾನು ಅಕ್ಷತೆ ಮತ್ತು ಒಂದು ನಾಣ್ಯನ ಇಟ್ಟು ಸಂಕಲ್ಪನ ಮಾಡಿಕೊಂಡು ಅದಾದ ನಂತರ ಒಂದು ಪಂಚಪಾತ್ರೆ ಇಲ್ಲಾಂದರೆ ಯಾವುದಾದ್ರೂ ಒಂದು ಬೌಲ್, ಲೋಟ ಯಾವುದಕ್ಕಾದ್ರೂ ಸರಿ ನೀರನ್ನು ಹಾಕಿ ಈ ಸಂಕಲ್ಪ ಮಾಡಿಟ್ಕೊಂಡಿರುವಂತಹ ಅಕ್ಷತೆ ಮತ್ತು ಈ ಕಾಯಿನ್ ಇರುತ್ತಲ್ವ ಅದನ್ನು ಈ ನೀರೊಳಗಡೆ ಹಾಕಿ ಇದನ್ನು ದೇವ್ರ ಮನೆಯಲ್ಲೇ 9 ದಿನಗಳ ಕಾಲ, ಅಂದರೆ ನವರಾತ್ರಿ ಮುಗಿಯೋ ತನಕ ಇಟ್ಕೋಬೇಕು. ನಾನು ಇದನ್ನು ಏನು ಮಾಡ್ತೀನಿ ಅಂತ ನವರಾತ್ರಿ ಕೊನೆಯ ದಿನದಲ್ಲಿ ತೋರಿಸ್ತೀನಿ. ಇನ್ನು ಗಂಧದ ಕಡ್ಡಿ, ಕರ್ಪೂರ, ಹಾಗೆಯೇ ಸಾಂಬ್ರಾಣಿ ಎಲ್ಲ ಹಾಕಿ ನಾರ್ಮಲ್ ಆಗಿ ಪೂಜೆ ಮಾಡೋ ಥರನೇ ಪೂಜೆನ ಮಾಡೋದು. ಇನ್ನು ಹಣ್ಣು, ಕಾಯಿ, ವೀಳ್ಯದೆಲೆ, ಅಡಿಕೆ ಇದನ್ನೆಲ್ಲ ಶೈಲಪುತ್ರಿ ದೇವಿಗೆ ಅರ್ಪಿಸೋದು. ಇನ್ನು ನವದುರ್ಗೆಯರು ಯಾವ್ಯಾವ ಅವತಾರ, ಅದ್ರ ಕಥೆಗಳೆಲ್ಲ ನಿಮಗೆ ಈಸಿಯಾಗಿ ಇವಾಗ ಗೂಗಲ್ನಲ್ಲಿ ಸಿಕ್ಬಿಡುತ್ತೆ. ಅದನ್ನು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ನೀವೇನಾದ್ರೂ ಈ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದರೆ, ನಾನು ಬೆಳಿಗ್ಗೆ ಪೂಜೆ ಮಾಡಿದ್ದೀನಿ ಅಲ್ವಾ, ಇದೇ ಥರ ನೀವು ಸಾಯಂಕಾಲ ಪೂಜೆ ಕೂಡ ಮಾಡ್ಬೋದು. 4:30ರಿಂದ 6:30 ತನಕ ಅದು ಕೂಡ ಒಳ್ಳೆ ಸಮಯನೇ ಆಗಿರುತ್ತೆ ಪೂಜೆನ ಮಾಡೋದಕ್ಕೆ. ಅದಕ್ಕೋಸ್ಕರ ಸಾಯಂಕಾಲ ಪೂಜೆ ಮಾಡೋರಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಇವತ್ತು ಬೇಗನೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಈ ನವರಾತ್ರಿಗಳಲ್ಲಿ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದಂತೆ. ಅಂದರೆ ಉಪವಾಸ ಅಂದರೆ ಕಂಪ್ಲೀಟಾಗಿ ಊಟ ಬಿಟ್ಬಿಡಬೇಕು ಅಂತ ಅಲ್ಲ, ಉಪವಾಸದಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂಥರ ಉಪವಾಸನ ಮಾಡ್ತಾರೆ. ಅಂದರೆ ಕಂಪ್ಲೀಟಾಗಿ ಊಟ ಬಿಡೋರು ಕೂಡ ಇರ್ತಾರೆ, ಬರೀ ನೀರನ್ನು ಕುಡಿಯೋರು ಕೂಡ ಇರ್ತಾರೆ, ಇನ್ನು ಬೇಯಿಸಿರುವಂಥ ಆಹಾರ ತಿನ್ನದೇ ಇರೋರು ಕೂಡ ಇರ್ತಾರೆ, ಇನ್ನು ಒಂದು ದಿನ ಒಪ್ಪತ್ತು ಅಂತ ಹೇಳ್ತೀವಲ್ವ ಆ ಥರ ಉಪವಾಸದಲ್ಲೂ ಕೂಡ ಇರ್ತಾರೆ. ನಿಮಗೆ ಹೇಗೆ ಅನುಕೂಲ ಆ ಥರ ನೀವು ಮಾಡ್ಬೋದು. ಇನ್ನು ಕಂಪ್ಲೀಟಾಗಿ ಉಪವಾಸ ಇರ್ತೀನಿ ಅಂತ ಸುಸ್ತೆಲ್ಲ ಮಾಡ್ಕೋಬಾರ್ದು. ದೇವರಿಗೆ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ಅಂದರೆ ದೇಹಕ್ಕೆ ಶಕ್ತಿ ಕೂಡ ಬೇಕಲ್ವ. ಇನ್ನು ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರುವಂಥ ಆಹಾರನ ತಿಂದೇ ಇದ್ದರೆ ಇನ್ನೂ ಒಳ್ಳೆಯದು. ನಿಮಗೆ ಉಪವಾಸ ಇದ್ದು ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಏನೂ ತಿಂದೆ ಪೂಜೆ ನಂತರ ನೀವು ಆಹಾರನ ತೊಗೋಬೋದು. ಎಂಡ್ ಆಫ್ ದಿ ಡೇ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದೀವಿ ಅನ್ನೋದು ಮಾತ್ರ ಮ್ಯಾಟರ್ ಆಗುತ್ತೆ. ಇದೆಲ್ಲ ಮಾಡದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ, ಸೊ ಹಾಗಾಗಿ ಹೇಳಿದ್ದೀನಿ. ನಾನು ಕೂಡ ಕೆಲವೊಂದಷ್ಟು ಇದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ, ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಇನ್ನು ಬೆಳಗಿನ ತಿಂಡಿಗೋಸ್ಕರ ಅಂತ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಬನ್ಸಿ ರವೆನೆಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವ, ಹಾಗಾಗಿ ಉಪ್ಪಿಟ್ಟು ಬೇಗನೆ ಆಗೋಗ್ಬಿಡುತ್ತೆ. ಆಲ್ಮೋಸ್ಟ್ ನಾನು ಪೂಜೆ ಮಾಡೋ ಅಷ್ಟರಲ್ಲಿ 8 ಗಂಟೆನೇ ಆಗೋಗ್ಬಿಟ್ಟಿತ್ತು. ಅರ್ಧ ಗಂಟೆಯಲ್ಲಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಹುರಿದೆಲ್ಲ ಇಟ್ಕೊಂಡಿತ್ತು ಅಂತಂದರೆ ಆರಾಮಾಗಿ ಪೂಜೆ ದಿನಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ತರಕಾರಿನೂ ಕೂಡ ಕಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ತರಕಾರಿನೆಲ್ಲ ಅದರೊಳಗಡೆ ಸೇರಿಸ್ಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ನೀರನ್ನು ಕೂಡ ಕುದಿಲಿಕ್ಕೆ ಇಟ್ಕೊಂಡಿರ್ತೀನಿ.
ಆವಾಗ ಉಪ್ಪಿಟ್ಟು ಇನ್ನೂ ಬೇಗ ರೆಡಿ ಆಗುತ್ತೆ. ಇವಾಗ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಳ್ಳೋದು. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಬೆಳಗಿನ ಟೈಮ್ನಲ್ಲಿ ಅಂದರೆ ನಾವು ಪೂಜೆನ ಸ್ಟಾರ್ಟ್ ಮಾಡಿರ್ತೀವಲ್ವ, ಇನ್ನೂ ಸಾಯಂಕಾಲಕ್ಕೂ ಕೂಡ ಪೂಜೆ ಮಾಡಬೇಕಲ್ವ. ಹಾಗಾಗಿ ಈ ಮಧ್ಯದಲ್ಲಿ ನಿದ್ದೆ ಮಾಡದೇ ಇದ್ದರೆ ತುಂಬಾ ಒಳ್ಳೆಯದು. ಆದಷ್ಟು ಮಧ್ಯಾಹ್ನ ಏನಾದ್ರೂ ಮಲ್ಕೊಳ್ಳೋ ಅಭ್ಯಾಸ ಇದ್ದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಕೂಡ ಮಧ್ಯಾಹ್ನ ಮಲ್ಕೋತೀನಿ, ಪ್ರತಿದಿನ ಮಲ್ಕೋತಾ ಇದ್ದೆ. ಈ ನವರಾತ್ರಿ ದಿನಗಳಲ್ಲಿ ನಿದ್ದೆನ ಸ್ಕಿಪ್ ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಮಲ್ಕೊಳ್ಳುವಂಥದ್ದನ್ನು ಸ್ಕಿಪ್ ಮಾಡ್ಕೋತಾ ಇದ್ದೀನಿ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ನಾರ್ಮಲಾಗಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಈ ಶುಂಠಿನ ತುರಿದು ಸೇರಿಸ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದು. ಆಲ್ರೆಡಿ ರವೆ ಮತ್ತು ನೀರನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಂದು 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇದೇನು ತರಕಾರಿ ಕಟ್ ಮಾಡ್ಕೊಳ್ಳೋದಿರುತ್ತಲ್ವ, ಅದು ಮಾತ್ರ ಸ್ವಲ್ಪ ಟೈಮ್ ತೊಗೊಳ್ಳೋದಷ್ಟೇ. ಇನ್ನು ಉಪ್ಪಿಟ್ಟು ಮಾಡ್ಕೊಳ್ಳೋದು ತುಂಬಾ ಸಿಂಪಲ್. ಇನ್ನು ಈ ತರಕಾರಿ ಎಲ್ಲ ಹಾಕ್ಕೊಂಡಿಲ್ಲ ಅಂತಂದರೆ ಬರೀ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಮಾಡ್ಕೋತೀವಲ್ವ, ಅದು ಇನ್ನೂ ಬೇಗ ಆಗೋಗ್ಬಿಡುತ್ತೆ. ನಮ್ಮನೆಯಲ್ಲಿ ಈ ಉಪ್ಪಿಟ್ಟಿಗೆಲ್ಲ ತರಕಾರಿ ಹಾಕಿಲ್ಲ ಅಂತಂದರೆ ತಿನ್ನೋದೇ ಇಲ್ಲ, ಇಷ್ಟನೇ ಆಗೋದಿಲ್ಲ ಬರೀ ಈರುಳ್ಳಿ ಉಪ್ಪಿಟ್ಟು ಮಾಡಿದ್ರೆ. ಅದಕ್ಕೋಸ್ಕರ ಈ ತರಕಾರಿನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಈ ತರಕಾರಿನ ಸೆಪ್ರೇಟಾಗಿ ಬೇಯಿಸ್ಕೊಂಡು ಸೇರಿಸ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಒಗ್ಗರಣೆನಲ್ಲೇ ತುಂಬ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಒಗ್ಗರಣೆನಲ್ಲೇ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇವಾಗ ತರಕಾರಿನ ಕೂಡ ಹಾಕಿ ಬೇಯಿಸ್ಕೊಂಡು ಅದಾದ ನಂತರ ಉಪ್ಪನ್ನು ಕೂಡ ಸೇರಿಸ್ಕೊಂಡಿರ್ತೀನಿ ಈ ಹಂತದಲ್ಲೇ. ಏಕೆಂದರೆ ಈರುಳ್ಳಿ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ದಿರಲಿ ಅಂತ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನು ಕೂಡ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಈ ಸೈಡಲ್ಲಿ ಕುದಿಲಿಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ನೀರು, ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಆಲ್ರೆಡಿ ಹುರಿದು ಇಟ್ಕೊಂಡಿರುವಂಥ ರವೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೇನು ನಾನು ಕಪ್ಪಲ್ಲಿ ಅಳತೆ ಮಾಡಿಕೊಂಡು ಆ ಥರ ಏನೂ ಮಾಡ್ಕೊಂಡಿಲ್ಲ, ಕಣ್ಣಳ್ತೆಲೇ ಮಾಡ್ಕೊಂಡಿರೋದು. ಕಣ್ಣಳ್ತೆಲೇ ನೀರನ್ನು ಹಾಕಿ ಈ ರವೆನೂ ಕೂಡ ಹಾಕಿ ಮಾಡ್ಕೋತಾ ಇರೋದು. ಕೆಲವೊಂದು ಸರಿ ನಾವು ಪರ್ಫೆಕ್ಟಾಗಿ ಮಾಡೋಕ್ಕೆ ಹೋಗ್ತೀವಿ ನೋಡಿ, ಆವಾಗಲೇ ಚೆನ್ನಾಗಿ ಬರೋದಿಲ್ಲ. ಸುಮ್ಮನೆ ರ್ಯಾಂಡಮಾಗಿ ಮಾಡಿರ್ತೀವಿ ನೋಡಿ, ಅವತ್ತೇ ಚೆನ್ನಾಗಿರುತ್ತೆ ಅಲ್ವಾ. ಇವತ್ತಂತೂ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ರೆಡಿಯಾಗಿತ್ತು. ಈ ಉಪ್ಪಿಟ್ಟನ್ನ ನಾನು ತಿನ್ನೋದಿಲ್ಲ, ನಮ್ಮ ಮನೆಯವ್ರಿಗೆ ಮಾತ್ರ, ಅಂದರೆ ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ಗೆ ಮಾತ್ರ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರುವಂತಹ ಆಹಾರನ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿವತ್ತು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇವತ್ತು ಮ್ಯಾಜಿಕ್ ಬುಕ್ ಕೂಡ ಪ್ರಾಕ್ಟೀಸ್ ಮಾಡೋಣ ಇವತ್ತಿಂದ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗಿದೆ ನನಗೆ. ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಲಿಸ್ಕೊಟ್ಟಿದೆ ಈ ಪುಸ್ತಕ. ಇನ್ನು ನಮ್ಮ ಥಾಟ್ಸ್ಗಳನ್ನ, ನಮ್ಮ ನೆಗೆಟಿವ್ ಥಾಟ್ಸ್ಗಳನ್ನ ಯಾವ ರೀತಿ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದೆ. ಇನ್ನು ಜೀವನಕ್ಕೆ ಏನೇನು ಬೇಕೋ ಅದೆಲ್ಲ ಕೂಡ ತಿಳಿಸ್ಕೊಟ್ಟಿದೆ. ನಾವು ಯಾವ ರೀತಿ ಪಾಸಿಟಿವ್ ಆಗಿ ಇರಬೇಕು, ಯಾವ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನಮ್ಮ ನೆಗೆಟಿವ್ ಥಾಟ್ಸ್ಗಳನ್ನ ಯಾವ ರೀತಿ ಹೊರಗೆ ಹಾಕಬೇಕು, ಅದೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಇದರಲ್ಲಿ. ನಿಮಗೂ ಏನಾದ್ರೂ ಇಷ್ಟ ಆಯಿತು ಅಂದರೆ ಈ ಮ್ಯಾಜಿಕ್ ಬುಕ್ನ ತೊಗೊಳ್ಳಿ. ಕನ್ನಡದಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾರಾದ್ರೂ ಕನ್ನಡಕ್ಕೆ ಬರೆದು ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಬರೆದಿದ್ರೆ ಸಿಗುತ್ತೆ. ಆದಷ್ಟು ಇಂಗ್ಲೀಷ್ ಪುಸ್ತಕ ಓದಿದ್ರೇ ಕರೆಕ್ಟಾಗಿರುತ್ತೆ. ಯಾಕೆಂದರೆ ಬರೆದಿರೋವಂಥವ್ರು ಇಂಗ್ಲೀಷ್ ಅವರೇ ಆಗಿರ್ತಾರಲ್ವ. ಸೊ ಹಾಗಾಗಿ ನನಗಂತೂ ತುಂಬ ಇಷ್ಟ ಈ ಪುಸ್ತಕ. ಯಾರಿಗಾದ್ರೂ ಬೇಕು ಅಂದರೆ ಅಮೆಝಾನಲ್ಲಿ ಸಿಗುತ್ತೆ, ನೀವು ಆರಾಮಾಗಿ ತೊಗೋಬೋದು. ಇಲ್ಲಾಂದರೆ ಈ ಬುಕ್ ಕೂಡ ಅವೈಲೇಬಲ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.